ಮೋದಿಗೆ ಎಂಟ್ರಿಲ್ಲ ಮಕ್ಕಳಿಲ್ಲ, ಒಂದು ಕೆಜಿ ಬೆಳೆ ಬಗ್ಗೆ ಗೊತ್ತಿಲ್ಲ. ನಮಗೆ ಬಿಜೆಪಿ ಬೇಕು. ಏನು ಅಭಿವೃದ್ಧಿ ಆಗಿಲ್ಲ. ಕಾಂಗ್ರೆಸ್ ಸರ್ಕಾರ ಬರಬೇಕು, ಎಲ್ರಿಗೂ ಅನುಕೂಲ, ಬಿಜೆಪಿ ಬೇಕು. ಮತ್ತೊಮ್ಮೆ ಮೋದಿ, ಮಗದೊಮ್ಮೆ ಮೋದಿ ಅಂತ ನಾವು ಗಂಟಾಘೋಷವಾಗಿ ಹೇಳ್ತಾ ಇದ್ದೀವಿ. ಅವ್ರು ಕೊಡೋ ಪುಟ್ಕೋಸಿ 2000ದಾಗೆ ನಮ್ಮ ಸಂಸಾರ ನಿಶ್ಚಿತ. ಅಷ್ಟರಲ್ಲೇ ರಾಹುಲ್ ಗಾಂಧಿನೇ ಬರಬೇಕು. ಕಾಂಗ್ರೆಸ್ ಪಕ್ಷನೇ ಬೋಗಸ್, ಅವ್ರು ಕೊಡೋ ಪುಟ್ಕೋಸಿ ಪಕ್ಷನೇ ಬೋಗಸ್. ನಮಗೆ ಒಂದು ಧೈರ್ಯ ಇದೆ, ನಮಗೆ ನಮ್ಮ ದೇಶ ಕಾಪಾಡ್ತಾನೆ, ನಮಗೆ ಸುರಕ್ಷಿತವಾಗಿದೆ. ಕೇಂದ್ರದಲ್ಲಿ ಮೋದಿ ಅಂತ ಗಂಡು ಇನ್ಯಾರು ಸಿಗಲ್ಲ. ಮೋದಿನವ್ರಿಗೆ ಗಂಡು ಅಂದರೆ ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ. ಸೆಂಟ್ರಲ್ಲಿ ಈಗ ಆಲ್ರೆಡಿ ಮೋದಿ ಸರ್ಕಾರ ನಡೀತಾ ಇದೆ. 10 ವರ್ಷ ಆಳ್ವಿಕೆ ಮಾಡಿದ್ದಾರೆ. ನಿಮಗೆ ತೃಪ್ತಿ ತಂದಿದೆ ಅಥವಾ ಬದಲಾವಣೆ ಆಗಬೇಕು ಅನ್ನಿಸ್ತದೆ? ಬದಲಾವಣೆ ಆಗಬೇಕು. ಬದಲಾವಣೆ ಅಂದರೆ ಯಾವ ಥರ ಅಂದರೆ ಒಬ್ಬರಿಗೆ ಅಧಿಕಾರ ಕೊಟ್ಟಾಗ ಅದೇ ಸರಿಯಾಗಲ್ಲ. ಬೇರೆ ಯಾರು ಬಂದರೆ ಅದು ಯಾರು ಬರಬೇಕು ಅಂತ ರಾಹುಲ್ ಗಾಂಧಿ ಬರಬೇಕು. ಯಾಕೆ ಸರ್ ರಾಹುಲ್ ಗಾಂಧಿ? ಅವ್ರಿಗೆ ಅಷ್ಟಾಗಿ ತಿಳುವಳಿಕೆ ಇಲ್ಲ ಅಂತ ಹೇಳ್ತಾರೆ. ಬೇರೆಯವ್ರಿಗೆ ಅವ್ರಿಗೆ ಕೊಟ್ಟರೆ, ಅಧಿಕಾರ ಕೊಟ್ಟಾಗ ಅವ್ರು ಮಾಡಿದಾಗ ಗೊತ್ತಾಯ್ತದೆ. ಕೊಡ್ದಲ್ಲೇ ತಿಳುವಳಿಕೆ ಇಲ್ಲ ಅಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದ್ದಾರೆ. ಅವರು ಒಳ್ಳೆಯರೆ. ಅವರು ಅಧಿಕಾರ ಕೊಟ್ಟರೆ ಅವರು ಮಾಡ್ತಾರೆ. ಹಾಗಾದರೆ ಮೋದಿ ಸರ್ಕಾರದಿಂದ ಏನು ಉಪಯೋಗ ಆಗಿಲ್ಲ ಅಂತ ಹೇಳ್ತಾರೆ. ಉಪಯೋಗ ಬಡವ್ರಿಗೆ ಏನೂ ಆಗಿಲ್ಲ. ಎಲ್ಲ ಶ್ರೀಮಂತರಿಗೆ ಅಷ್ಟೇ ಆಗಿರೋದು. ಬಡವರಿಗೆ ಯಾವುದೇ ಥರವಾದ ಉಪಯೋಗ ಆಗಿಲ್ಲ. ಉಪಯೋಗ ಆಗಿಲ್ಲ ಅಂತ ಆಗಿಲ್ಲ. ನಮ್ಮ ನೀವು ಇದೇ ಕ್ಷೇತ್ರ? ನಮ್ಮದು ಈ ಕ್ಷೇತ್ರ ಅಲ್ಲ, ಕುಣಿಗಲ್ಲ ನಿಮ್ಮದು. ಓಕೆ, ಈಗ ನಮ್ಮ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದೆ. 5 ಗ್ಯಾರಂಟಿ ಕೊಟ್ಟಿದ್ದಾರೆ. ಎಲ್ಲ ಉಪಯೋಗ ಆಗಿದೆ. ಎಲ್ಲ ಜನಕ್ಕೂ ಉಪಯೋಗ ಆಗೈತೆ. ಎಲ್ಲರಿಗೂ ಉಪಯೋಗ ಆಗೈತೆ. ಉಪಯೋಗ ಎಲ್ಲರಿಗೂ ಸಿಗ್ತಾಯಿದೆ. ಆಡಳಿತದ ಬಗ್ಗೆ ಹೇಳೋದಾರೆ ಕಾಂಗ್ರೆಸ್ ಸರ್ಕಾರ. ಆಡಳಿತದ ಬಗ್ಗೆ ಹೇಳೋದಾರೆ ಕಾಂಗ್ರೆಸ್ ಸರ್ಕಾರದ್ದು ಒಳ್ಳೆ ಆಡಳಿತ ಕೊಡ್ತಾವ್ರಲ್ಲ. ಒಳ್ಳೆ ಆಡಳಿತ ಕೊಡ್ತಾವ್ರೆ. ಬಡವ್ರಿಗೆ ಅನುಕೂಲ ಆಗದೆ. ಇವತ್ತು ಯಾರೋ ಏನೋ ಹೇಳ್ತಾರೆ, ಗ್ಯಾರಂಟಿ ಸರ್ಕಾರದಿಂದ 2000 ಕೊಟ್ಟುಬಿಟ್ರು, ಅವ್ರಿಗೆ ಏನೂ ಇಲ್ಲ ಅಂತಾರೆ. ಇವತ್ತು ಅದೇ ಒಬ್ಬ ಹೆಂಗಸು ಎಣ್ಣೆ ಕುಡಿದು ಬರ್ತಾರೆ, ಅವ್ರ ಮನೆಗಳಿಗೆ ಗಂಡಿರು ಸರಿಯಾಗಿ ತಂದು ಹಾಕಲ್ಲ. ಅದು ಎಷ್ಟು ಉಪಯೋಗ ಆಯ್ತದೆ. ಅವ್ರ ಮಕ್ಳಿಗೆ ಆಯ್ತದೆ, ಒಂದು ಎಜುಕೇಷನ್ಗೆ ಆಯ್ತದೆ, ಏನೋ ಒಂದು ಮನೆ ಸಂಸಾರಕ್ಕೆ ಆಯ್ತದೆ. ಪ್ರತಿಯೊಂದಕ್ಕೂ ಅವ್ರಿಗೆ ಯೂಸ್ ಆಯ್ತಾ ಇದೆ. ಹಾಗಾದರೆ ಈ ಸಲ ಬದಲಾವಣೆ ಬೇಕು ಅಂತೀರಾ? ಬದಲಾವಣೆ ಆಗಬೇಕು ಈ ಸಲ. ಹಾಗಾದರೆ ಈ 5 ಗ್ಯಾರಂಟಿಯಿಂದ ಈ ಲೋಕಸಭೆ ಎಲೆಕ್ಷನ್ಗೆ ಎಫೆಕ್ಟ್ ಆಗುತ್ತೆ, ಕಾಂಗ್ರೆಸ್ ಪ್ಲಸ್ ಆಗುತ್ತೆ ಅಂತೀರಾ? ಪ್ಲಸ್ ಆಗಬೇಕು. ಜನ ಮನಸ್ಸು ಮಾಡಬೇಕು. ಎಲ್ಲರೂ ಬದಲಾವಣೆಗಳು ತರಬೇಕು. ಹಾಗಾದ್ರೆ ಈಗ ಮೋದಿ ಅವರು ಯಾವುದು ಮಾಡಿಲ್ಲ ಅಂತ ಹೇಳ್ತಾರೆ. ಈಗ ರಾಮ ಮಂದಿರ ಮಾಡಿದ್ರು, ಆಮೇಲೆ ಮತ್ತೊಂದು ಮಾಡ್ಯವ್ರೆ. ಈಗ ಯಾವುದೋ ಅವರು ಹಿಂದಿದ್ದರು ಮಾಡಿರಲಿಲ್ವ? ಹಿಂದಿದ್ದರು ಎಲ್ಲ ಅವರು ಬೇಜಾನ್ ಬಡವ್ರಿಗೋಸ್ಕರ ಬೇಜಾನ್ ಮಾಡಿದರು. ಈಗ ಅವರು 53 ಲಕ್ಷ 15 ಜನ ಪ್ರಧಾನಿ ಆಗಿದ್ದರು. 53 ಲಕ್ಷ ಸಾಲ ಇತ್ತು. ಇವತ್ತು ಇವರು 10 ವರ್ಷಕ್ಕೆ 153 ಲಕ್ಷ, ಅಲ್ಲಿಗೆ ಡಬಲ್ ಸಾಲ ಮಾಡ್ಯವ್ರೆ. ಅವರು ಹಿಂದೆ ಶಿಕ್ಷಣ, ಕುಡಿಯೋ ನೀರಾಗಿರ್ಬೋದು, ಸಾರಿಗೆ ಆಗಿರ್ಬೋದು, ಮೂಲಭೂತ ಸೌಕರ್ಯ ಎಷ್ಟು ಮಾಡಿದರು, ಬೇಜಾನ್ ಮಾಡ್ಯವ್ರೆ. ಕೊರೋನಾ ಟೈಮಲ್ಲಿ ಭಾಳ ಹೆಲ್ಪ್ ಮಾಡಿದ್ರು ಅಂತ ಮಾತಾಡ್ತಾರೆ ಜನ. ಇವರು ಮೋದಿ ಅವರು ಅದು ಮಾಮೂಲಿ, ಯಾರು ಬಂದರೂ ಮಾಡಲೇಬೇಕು. ಅಂಥ ಸಂದರ್ಭ ಬಂದಾಗ ದೇಶ ರಕ್ಷಣೆ ಮಾಡ್ಬೇಕಾದ್ರೆ ಒಂದು ಆರೋಗ್ಯದಾಗಿರಲಿ, ಯಾವುದಾದ್ರು ರಕ್ಷಣೆ ಆಗಿರಲಿ, ಅಂಥ ಸಂದರ್ಭ ಬಂದಾಗ ಎಲ್ಲರೂ ಮಾಡಲೇಬೇಕು. ಆ ಸ್ಥಾನಕ್ಕೆ ಹೋದಾಗ ಮಾಡಲೇಬೇಕು. ಲೋಕಸಭೆ ಎಲೆಕ್ಷನ್ ಬರ್ತೈತೆ. ಸೆಂಟ್ರಲಲ್ಲಿ ಮೋದಿ ಸರ್ಕಾರ ಇದೆ. ಬದಲಾವಣೆ ಆಗಬೇಕು ಅಂತೀರಾ ಅಥವಾ ಮೋದಿನೇ ಇರಬೇಕು ಅಂತ ಹೇಳ್ತೀರಾ ನೀವು? ಈಗ ಪ್ರಪಂಚಕ್ಕೆಲ್ಲ ನಮಗೂ ಆಗ್ತದೆ ಬಿಡಿ. ಎಲ್ಲರೂ ಹೆಂಗೆ ಹೇಳ್ತಾರೆ ಮಕ್ಕಳು, ನಾವು ಹಂಗೆ ಕೇಳ್ತೀವಿ ಅಷ್ಟೇ. ಯಾರು ಬೇಕು ಅಂತೀರಾ? ಯಾರು ಬೇಕು ಅಂತೀರಾ? ಈಗ ಯಾರು ಬಂದರೂ ಒಳ್ಳೆಯದೇ. ಯಾರನ್ನ ಬರಲಿ ಬಿಡು, ಯಾರನ್ನ ಬರಲಿ. ದೇಶ ಆಡೋರು ಯಾರು ಬೇಕಾದರೂ ಬರ್ಬೋದು, ಒಳ್ಳೆಯವರು ಅಷ್ಟೇ. ನಾವು ಹೇಳಿದರೆ ಬರ್ತಾರ? ಇಲ್ಲ. ಯಾರಿಗೆ ಅದೃಷ್ಟ ಅದೋ ಅವ್ರು ಬರಲಿ. ಈಗ ಇಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಇದೆ. ಹೌದು, ಚೆನ್ನಾಗಿ ಮಾಡ್ತಾ ಇದ್ದಾರಾ? ಮಾಡ್ತಾರೆ ಪರವಾಗಿಲ್ಲ, ಮಾಡ್ತಾರೆ ಅಂತೀರಾ? ಮಾಡ್ತಾರೆ. ಈ ಸಲ ಯಾರು ಬಿಜೆಪಿ ಬರ್ಬೇಕಾ ಕಾಂಗ್ರೆಸ್ ಬರ್ಬೇಕಾಗತ್ತೆ ಸೆಂಟ್ರಲಲ್ಲಿ? ನಾವು ಹೇಳಿದಷ್ಟು ಬರ್ತದ? ನಾವು ಹೇಳಿದ್ರೆ ಬರ್ತದ ಸ್ವಾಮಿ? ನೀವು ನಿಮ್ಗೆ ಏನು ಅನ್ಸುತ್ತೆ ಅದನ್ನ ಹೇಳಿ. ನಿಮ್ಗೆ ಯಾವ್ದು ಒಲ್ವು? ಕಾಂಗ್ರೆಸ್ಸೇ ಬರಲಿ ಬಿಡು. ಕಾಂಗ್ರೆಸ್ ಅದು ಇಲ್ಲಿ, ಅದು ಬರಲಿ. ಕಾಂಗ್ರೆಸ್ಸೇ ಬರಲಿ ಅಂತೀರಾ? ಬರಲಿ ಬಿಡು. ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ. ಲೋಕಸಭೆ ಎಲೆಕ್ಷನ್ ಹೌದು. ಸೆಂಟ್ರಲ್ಲಿ ಬಿಜೆಪಿ ಸರ್ಕಾರ ಇದೆ. ಹೌದು. 10 ವರ್ಷ ಆಳ್ವಿಕೆ ಮಾಡಿದ್ದಾರೆ. ಹೌದು. ತೃಪ್ತಿ ತಂದಿದೆಯಾ ಅಥವಾ ಬದಲಾವಣೆ ಆಗಬೇಕು ಅಂತ ಅನಿಸ್ತದೆ?
ಈ ಬದಲಾವಣೆ ಏನಕ್ಕೆ ಮಾಡ್ತೀರಿ ಸರ್? ದೇಶ ಉದ್ಧಾರ ಆಗಬೇಕು ಅಂತ ಅಂದರೆ ಅಕ್ಕಪಕ್ಕದ ಏನು ರಾಷ್ಟ್ರಗಳವೆ ಅವರೆಲ್ಲನೂ ಬಾಯಿ ಮುಚ್ಕೊಂಡಿರ್ಬೇಕು ಅಂದರೆ ಮೋದಿಯವರು ಸೆಂಟ್ರಲಲ್ಲಿ ಇರಬೇಕು. ಮೋದಿಯವರು ಒಬ್ಬರು ಬಿಟ್ಟರೆ ಯಾರ ಕೈಲೂ ಏನು ಮಾಡೋಕ್ಕಾಗಲ್ರ. ಸುಮ್ಮನೆ ಬೇರೆ ಪಕ್ಷದವರೆಲ್ಲ ಬಂದರೆ ಅವ್ರು ಅಷ್ಟೇ ಉಂಡಾಡಿ ಗುಂಡ್ರಂಗಿ ಇದ್ಕೊಂಡು ಹೋಗ್ತಾರೆ ಅಷ್ಟೇ. ಮೋದಿ ಸರ್ಕಾರ ಏನೈತೆ, ಇನ್ನು ಮೋದಿಯವರು 10 ವರ್ಷ 5 ವರ್ಷ ಅಲ್ಲ, ಇನ್ನೂ 10 ವರ್ಷ ಕೊಟ್ಟರು ಮೋದಿಯವರೇ ಇರಬೇಕು ಸೆಂಟ್ರಲ್. ಕೋಮುವಾದಿ ಅಂತ ಅಂದರೆ ಸರ್, ಯಾರೋ ಕೆಲವರು ಪಟ್ಟಭದ್ರು ಹೇಳ್ಬೋದ ಮಾತೆಲ್ಲ. ಕೋಮುವಾದಿ ಏನಲ್ಲ. ಇವಾಗ ಅವರಲ್ಲೂ ಕೆಲವರೆಲ್ಲರೂ ಈಗ ಯಾಕೆ ಮುಸಲ್ಮಾನ್ ಬಾಂಧವ್ರಿಗೆ ಯಾರನ್ನೂ ಬಿ ಜೆ ಪಿಯಲ್ಲಿ ಗುರುತಿಸ್ಕೊಂಡಿಲ್ವಾ? ಅವರೇನು ಅಧಿಕಾರದಲ್ಲಿ ಇಲ್ಲವ್ರಾ? ಬಿ ಜೆ ಪಿಯಲ್ಲಿ ಯಾವುದ್ರಲ್ಲಿ ಇಲ್ಲವ್ರ? ಅವರು ಇದ್ದಾರಲ್ಲ, ಯಾಕಿಲ್ಲ? ಅಂಥದ್ರಲ್ಲಿ ಮೋದಿಯವ್ರ ಸರ್ಕಾರ ಉತ್ತಮವಾಗಿ ನಡೀತಾ ಇದೆ. ಇನ್ನು ಅವರು ಇರ್ಬೋದು. ಮೋದಿಯ ಸರ್ಕಾರ ಬಂದ ಮೇಲೆ ಸುಮಾರು ಬೆಲೆ ಏರಿಕೆ ಜಾಸ್ತಿ ಆಯಿತು, ಬೆಲೆ ಏರಿಕೆ ಆಯಿತು, ಕಷ್ಟ ಆಯಿತು ಜನಗಳಿಗೆ ಅಂತ. ಸರ್, ಬೆಲೆ ಏರಿಕೆ ಅಂತೀರಾ? ಶ್ರೀಲಂಕಾ ಪಾಕಿಸ್ತಾನದಲ್ಲೆಲ್ಲನೂ ಅಲ್ಲೆಲ್ಲನೂ ತಿನ್ನಕ್ಕೆ ಅನ್ನ ಇಲ್ದಲ್ಲೇ ಬರೀ ಊಟಕ್ಕೋಸ್ಕರ ಅಲಿಯೋಂಥ ಪರಿಸ್ಥಿತಿ ಬಂದಿತ್ತು. ಯಾಕೆ ಅಂದರೆ ಅಲ್ಲಿ ಒಂದು ಹಾಲಿನ ಪ್ಯಾಕೆಟೇನೇ 100 ರೂಪಾಯಿ ಇತ್ತು. ಇಲ್ಲಿ ಆ ಥರ ಏನಾಗಿಲ್ವಲ್ಲ ಬೆಲೆ. ಅಂಥ ಬೆಲೆ ಏರಿಕೆ ಅಂತ ಏನು ಶ್ರೀಸಾಮಾನ್ಯರಿಗೆ ಒಂದು ಸ್ವಲ್ಪ ಮಧ್ಯಮ ವರ್ಗದವ್ರಿಗೆ ಒಂದು ಸ್ವಲ್ಪ ಹೊರೆ ಆದ್ರೂ ಮುಂದಿನ ದಿನಗಳಲ್ಲಿ ಒಳ್ಳೇದಾಗುತ್ತೆ ಅನ್ನೋ ಉದ್ದೇಶದಿಂದ ಮಾಡಿದ್ದಾರೆ, ಅದಷ್ಟೇ. ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಅಂಥ ಸಮರ್ಥರಿಲ್ವಾ? ಸರ್, ಮಲ್ಲಿಕಾರ್ಜುನ್ ಖರ್ಗೆ ಹಂಗಲ್ಲ ಸರ್. ನಮ್ಮ ಕರ್ನಾಟಕದವ್ರು ಅವರಾಗಲಿ ಉತ್ತಮವಾದ ಬೆಳವಣಿಗೆ. ಅದು ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಧಾನಿ ಆಗ್ತಾರೆ ಅಂದರೆ ಅದು ಒಂಥರ ಪ್ರೀತಿ ಇರುತ್ತೆ. ಆದರೆ ಏನು ಅಂತ ಅಂದರೆ ಸ್ವಲ್ಪ ದಿನ ಇನ್ನೂ ಒಂದು 10 ವರ್ಷದ ಕಾಲ ಮೋದಿಯವರೇ ಇರಬೇಕು. ಯಾಕೆ ಅಂದರೆ ಅಲ್ಲಿ ಅಂಥ ಸುತ್ತ ಇರುವಂಥ ಚೀನದವರು ಆಗಿರ್ಬೋದು, ಪಾಕಿಸ್ತಾನದವರು ಆಗಿರ್ಬೋದು, ಬಾಲ ಬಿಚ್ಚ ಜಾಸ್ತಿ ಅವರು. ಅದರಿಂದ ಮೋದಿಯವರು ಇರೋದು ಉತ್ತಮ. ಏನಂತಾರೆ ಅಂತಂದರೆ, ಮೋದಿ ಸರ್ಕಾರ ಬಂದ ಮೇಲೆ 153 ಲಕ್ಷ ಕೋಟಿ ಸಾಲ ಏರಿಕೆ ಆಗಿದೆ. ಹಿಂದೆ 53 ಲಕ್ಷ ಕೋಟಿ ಇತ್ತು. ಈಗ ಇನ್ನೂ 2 ಪಟ್ಟು ಜಾಸ್ತಿ ಸಾಲ. ಅದು ಅಂಕಿಅಂಶಗಳ ಬಗ್ಗೆ ನಮಗೇನು ಅಷ್ಟಾಗಿ ಮಾಹಿತಿ ಇಲ್ಲ. ಆ ಮಾಹಿತಿ ಗೊತ್ತಿದ್ರೆ ಮಾತ್ರ ಮಾತಾಡಬೇಕು. ಸುಮ್ಮನೆ ಏನೇನೋ ಹೇಳ್ಬಿಟ್ಟು ಅದ್ರ ಬಗ್ಗೆ ನಾವು ಮಾತಾಡೋಕೆ ಹೋದರೆ ನಾವು ಅಂದರೆ ದೊಡ್ಡ ರಾಜಕಾರಣಿಗಳೆಲ್ಲ ಏನೋ ಇಲ್ಲಿ ಓಡಾಡ್ಕೊಂಡಿರ್ತೀವಿ, ಗೊತ್ತಿರೋದನ್ನ ನಾವು ಹೇಳ್ತೀವಿ. ಬೆಳಗ್ಗೆ ಪೇಪರಲ್ಲೆಲ್ಲ ಬರ್ತಾ ಇರ್ತದೆ, ಅವ್ರು ಅಷ್ಟು ಮಾಡಿದ್ರು ಇವ್ರು ಇಷ್ಟು ಮಾಡಿದ್ರು ಅಂತ ಹೇಳಿ. ಇವಾಗ ಒಂದು ದೇಶ ಅಂದಮೇಲೆ ಸಾಲ ಇದ್ದೇ ಇರುತ್ತೆ ಸರ್. ನಾವು ಮನುಷ್ಯರಾಗಿ ನಾವು ಸಾಲ ಮಾಡ್ತೀವಲ್ವ, ಅದೇ ರೀತಿ ಅವರು ಅಭಿವೃದ್ಧಿಗೋಸ್ಕರ ಮಾಡಿರ್ತಾರೆ. ಈಗ ಹಿಂದಿನ ಸರ್ಕಾರಗಳಲ್ಲೂ ಅವರೂ ಸಹ ಅಭಿವೃದ್ಧಿಗೋಸ್ಕರನೇ ಮಾಡಿರ್ತಾರೆ, ಇವರು ಅಭಿವೃದ್ಧಿಗೋಸ್ಕರನೇ ಮಾಡಿರ್ತಾರೆ. ಒಂದು ಸ್ವಲ್ಪ ಹೆಚ್ಚಿಗೆ ಎಫೆಕ್ಟ್ ಹಾಕಿರ್ಬೋದನೋ, ಆವಾಗಿಂದ ಏನು 50 ವರ್ಷದಿಂದ ಇದ್ದಿದ್ದಕ್ಕಿಂತನೂ ಒಂದು ಸ್ವಲ್ಪ ಈ ಒಂದು 10 ವರ್ಷದಿಂದ ಒಂಚೂರು ಹೆಚ್ಚಿಗೆ ಎಫೆಕ್ಟ್ ಹಾಕೋಕ್ಕೋಸ್ಕರ ಮಾಡಿರ್ಬೋದನೋ ಸಾಲ, ಹೇಳೋಕ್ಕಾಗಲ್ಲ ಅಲ್ಲವ್ರ, ಆಗಿರಬಹುದು. ಈಗ ನಿಮ್ಮ ಒಂದು ಈ ಕ್ಷೇತ್ರಕ್ಕೆ ಬಂದು ಇಲ್ಲಿ MP ಬಂದು ಬಚ್ಚೇಗೌಡ ಕೆಲಸ ಮಾಡಿದಾರ, ಓಡಾಡ್ತಾರ, ಹೇಗೆ? ಇಲ್ಲ ಬಿಡಿ, ಅವರೆಲ್ಲ ಅಡ್ಜಸ್ಟ್ಮೆಂಟ್ ರಾಜಕಾರಣದವರು. ಅವರು ಇವಾಗ ಅವ್ರ ಮಗವರು ಇದರಲ್ಲಿದ್ದಾರೆ ಕಾಂಗ್ರೆಸ್ಸಲ್ಲಿ. ಪಾಪ ಇಲ್ಲಿ ಬಚ್ಚೇಗೌಡರು BJPಲಿ, ಅಪ್ಪ ಒಂದು ಪಕ್ಷ ಮಗ ಒಂದು ಪಕ್ಷ ಅಂದ್ರೆ ಆಗಲ್ಲ. ಯಾವುದಾದ್ರೂ ಅವರು ಇವಾಗ ಆಯಿತು, ಅವರು ಸ್ವಯಂ ನಿವೃತ್ತಿ ಅವರೇ ತಗೊಂಬಿಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ನೋಡಬೇಕು ಯಾರು ಇವಾಗ ಯಾರು ಕೊಡ್ತಾರೆ, BJPಯಿಂದ ಯಾರು ಕೊಡ್ತಾರೆ, ಕಾಂಗ್ರೆಸ್ಸಿಂದ ಯಾರು ಬರ್ತಾರೆ ನೋಡಿ ಜನ ಅದನ್ನು ತೀರ್ಮಾನ ಮಾಡ್ತಾರೆ. ಸರ್, ಏನು ಕೆಲಸ ಮಾಡಿದ್ದಾರೆ ಸರ್? ಇದೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ಕೆಲಸನೇನೆ. ಆದ್ರೂ ಅವರೇನು ತಂದು ಮಾಡಿಲ್ವಲ್ಲ ಅದನ್ನು. ಸರ್ಕಾರದಿಂದ ಬಂದಿರೋದನ್ನ ಈಗ ಹೊಸಕೋಟೆಯಿಂದ ಇಲ್ಲಿ ತಮಿಳ್ನಾಡಿಂದನೂ ಹೊಸಕೋಟೆಯಿಂದ ಇಲ್ಲಿ ಮಾಡಿದಾರಲ್ವ ರಸ್ತೆ, ಇವೆಲ್ಲನೂ ಸೆಂಟ್ರಲ್ ಗೌರ್ಮೆಂಟ್ ಇಂದ ಮಾಡಿರೋದೇನೆ. ಇನ್ನೇನು ಮಾಡಿದ್ದಾರೆ ಅವರು? ನಮ್ಮ ಸ್ಟೇಟ್ ಗೌರ್ಮೆಂಟ್ ಬಂದರೆ ಕಾಂಗ್ರೆಸ್ ಸರ್ಕಾರ ಇದೆ ಪ್ರೆಸೆಂಟು. ಇನ್ನು ಸರ್ ಅವರು ಬಂದು ಇನ್ನೂ 8 ತಿಂಗಳು 9 ತಿಂಗಳಾಗಿದೆ. ಗ್ಯಾರಂಟಿಗಳು ಕೊಟ್ಟಿದ್ದಾರೆ. ಹಾಂ ಜನಗಳಿಗೆ ಉಪಯೋಗ ಆಗಲಿ ಅಂತ ಹೇಳಿದ್ರೆ ಲೇಡೀಸ್ಗೆ ಬಸ್ ಫ್ರೀ ಮಾಡಿದ್ದಾರೆ, ಮನೆಗೆ ಗೃಹಲಕ್ಷ್ಮಿ ಅಂತ ಅಂದ್ಬಿಟ್ಟು 2,000 ಕೊಟ್ಟಿದ್ದಾರೆ, ಗೃಹ ಜ್ಯೋತಿ ಅಂದ್ಬಿಟ್ಟು ಬೆಳಕು ಕೊಟ್ಟಿದ್ದಾರೆ. ಇದೆಲ್ಲ ಪ್ಲಸ್ ಆಗತ್ತೆ ಈ ಸಲ ಎಲೆಕ್ಷನ್ಗೆ ಅಂತ ಕಾಂಗ್ರೆಸ್ಗೆ. ಅದನ್ನು ಹೆಂಗಸ್ರುಗಳ್ನ ಕೇಳಬೇಕು. ಯಾಕೆಂದರೆ ಅವರು ಒಂದು ಸ್ವಲ್ಪ ವಾಲುವಂಥ ಪರಿಸ್ಥಿತಿ ಇರ್ತದೆ, ಹೇಳೋಕ್ಕಾಗಲ್ಲ. ಯಾಕೆಂದರೆ ಅವ್ರಿಗೆ ಫ್ರೀಯಾಗಿ 2,000 ದುಡ್ಡು ಬರ್ತೈತೆ. ಅಂಥದ್ರೊಳಗೆ ಇದ್ರೂ ಇರ್ಬೋದನ್ನ ಹೇಳೋಕ್ಕಾಗಲ್ಲ. ಲೇಡೀಸ್ ಎಲ್ಲನೂ ಹಾಕಿದ್ರು ಹಾಕ್ಬೋದು. ಕಾಂಗ್ರೆಸ್ಗೆ ಹಾಕೋನಿರಪ್ಪ ನಮಗೆ 2,000 ಕೊಡ್ತಾರೆ ಅಂತ ಹಾಕಿದ್ರು ಹಾಕ್ಬೋದು, ಹೇಳೋಕ್ಕಾಗಲ್ಲ. ಅದೆಲ್ಲ ಆಗ್ಬೋದು, ಹೇಳೋಕ್ಕಾಗಲ್ಲ. ಅದನ್ನೆಲ್ಲನೂ ಗೊತ್ತಿಲ್ಲ, ಅವ್ರ ಮನಸ್ಸಿನಲ್ಲಿ ಏನಿರ್ತದೆ ಗೊತ್ತಿಲ್ಲ. ಸೆಂಟ್ರಲಲ್ಲಿ ಮೋದಿನೇ ಬರಬೇಕು ಅಂತ ನಿಮ್ಮ ಅಭಿಪ್ರಾಯ? ಹೌದು ಸರ್, ಇನ್ನೂ ಒಂದು 10 ವರ್ಷದ ಕಾಲ ಯಾವುದೇ ಬದಲಾವಣೆ ಬೇಡ ಅಂತ ಅನ್ನಿಸ್ತದೆ. ಮೋದಿಯವರೇ ಇರಬೇಕು. ನಮಗೆ ಇರೋದು ಇಷ್ಟೇನೇ, ಅಕ್ಕಪಕ್ಕದವ್ರು ಯಾರು ಭಾಳ ಬಿಚ್ಚಬಾರ್ದು ಅಷ್ಟೇ. ನಮ್ಮ ಸ್ಟೇಟ್ ಗೌರ್ಮೆಂಟು ನಿಮಗೆ ಇನ್ನೂ 1 ವರ್ಷ ಆಗಿದೆ. ಇನ್ನೂ ಏನೇನಾಗುತ್ತೆ ನೋಡೋಣ, ಮುಂದೆ ಏನೇನಾಗ್ತಾರೆ ಆದಮೇಲೆ ನೋಡೋಣ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ,
ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.